ಜಿ ಪರಮೇಶ್ವರ್ ಅವರ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮುಂದುವರೆದಿದೆ. ಇವತ್ತು ಎರಡನೇ ದಿನ 6 ಗಂಟೆಯಿಂದ ಮತ್ತೆ ಶೋಧ ಮುಂದುವರೆದಿರುವಂಥದ್ದು. ಚೀಫ್ ಅಕೌಂಟೆಂಟ್ನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇಡಿ ಆಫೀಸರ್ಸ್. ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಿನ್ನ ಮಗಳ ಮದುವೆ ಇದ್ದಿದ್ದರಿಂದ ವಿಚಾರಣೆಯನ್ನು ನಡೆಸಿದ ಇಡಿ. ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇಡಿ ಆಫೀಸರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಸತೀಶ್ ಚಂದ್ರ ಅವರ ಮಗಳ ಮದುವೆ ಇತ್ತು, ಹಾಗಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಪರಮೇಶ್ವರ್ ಅವರು ಹೇಳಿದರು, ನಮ್ಮ ಸಿಬ್ಬಂದಿಗಳಿಗೆ ಹೇಳಿದ್ದೇನೆ ಇಡಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ, ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೊಡೋದಕ್ಕೆ ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ನಡೀತಾ ಇದೆ ಇಡಿ ವಿಚಾರಣೆ, ಏನೆಲ್ಲ ಅಂಶಗಳು ಹೊರಬರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಿ? ಎಸ್ ಪ್ರೇಮ್, ಇವತ್ತು ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯ ಮೇಲಿನ ಇಡಿ ದಾಳಿ ಏನಿದೆ ಇವತ್ತು ಎರಡನೇ ದಿನಕ್ಕೆ ತಲುಪಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಕೂಡ ಮತ್ತೆ ಶೋಧ ಕಾರ್ಯ ಆರಂಭ ಮಾಡಿರುವಂಥದ್ದು. ಮತ್ತು ಫೈಲ್ಗಳನ್ನು ಕೂಡ ಬೇರೆ ಬೇರೆ ರೀತಿಯ ಫೈಲ್ಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಇದರಲ್ಲಿ ಇವತ್ತು ಪ್ರಮುಖವಾಗಿ ಅಕೌಂಟೆಂಟ್ ಆಗಿರೋ ಸತೀಶ್ ಚಂದ್ರ ಅವರನ್ನು ಏನು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿರುವಂಥದ್ದು. ನಿನ್ನೆ ದಿನ ಅವರ ಮಗಳ ಮದುವೆ ಆಗಿರೋದ್ರಿಂದ ಯಾವುದೂ ವಿಚಾರಣೆ ಮಾಡಿಲ್ಲ. ಇವತ್ತು ಎಲ್ಲ ರೀತಿಯ ವಿಚಾರಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಏನು ಮಾಜಿ ಶಾಸಕರಾದಂಥ ಶಫಿ ಅಹಮದ್ ಅವರ HMS ಕಾಲೇಜನ್ನು SSIT ಸಂಸ್ಥೆಯಿಂದ ಏನು ಖರೀದಿ ಮಾಡಲಾಗಿತ್ತು, ಅಲ್ಲಿಂದ ಟ್ರಾನ್ಸ್ಫರ್ ಆಗಿರುವ ದುಡ್ಡು ಅಂದರೆ ಸುಮಾರು 96 ಕೋಟಿ ರೂಪಾಯಿ ಏನು ಟ್ರಾನ್ಸ್ಫರ್ ಆಗಿತ್ತು, ಅದು ಎಲ್ಲಿಗೆ ಹೋಯಿತು ಎನ್ನುವಂಥ ರೀತಿಯಲ್ಲಿ ಕೂಡ ಅಂದರೆ ನಡೀತಾ ಇದೆ. ಅಲ್ಲಿ ಚೆಕ್ ಅನ್ನು ತೋರಿಸಿದ್ದಾರೆ, ಅದು ಯಾರು ಅಕೌಂಟಿಗೆ ಹೋಗಿದೆ ಅನ್ನೋದನ್ನು ಕೂಡ ತೋರಿಸಿಲ್ಲ ಅನ್ನುವಂಥ ಮಾಹಿತಿ ಇದೆ. ಬಹುಶಃ ಅದು ದುಬೈಗೆ ಹೋಗಿರಬಹುದು ಅನ್ನುವಂಥದ್ದು ಕೂಡ ಶಂಕೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಸತೀಶ್ ಚಂದ್ರ ಅವರನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಯಾಕೆ ಹೀಗಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಮೆಡಿಕಲ್ ಕಾಲೇಜಲ್ಲೂ ಕೂಡ ಅಲ್ಲಿಯ ಅಂದರೆ ಸ್ಥಳೀಯವಾಗಿ ಇರುವಂಥ ಅಕೌಂಟೆಂಟನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.